ಡಿಸಿಎಂ ಡಿಕೆಶಿ ವಿರುದ್ಧ ಅಮಿತ್ ಶಾ ಅವರ ವಾಗ್ದಾಳಿ. ಡಿಕೆಶಿಗೂ ಭ್ರಷ್ಟಾಚಾರಕ್ಕೂ ಅವಿನಾಭಾವ ಸಂಬಂಧ ಇದೆ, ನಂಟಿದೆ. ಪ್ರಧಾನಿ ಮೋದಿ ಅವರು ಸಿಎಂ ಆಗಿ ನಂತರ ದೇಶದ ಪ್ರಧಾನಿ ಆಗಿದ್ದಾರೆ. ವಿಪಕ್ಷಗಳಿಗೆ 25 ಪೈಸೆನೂ ಭ್ರಷ್ಟಾಚಾರ ಮಾಡೋದಕ್ಕಾಗಿಲ್ಲ. ಪ್ರಧಾನಿ ವಿರುದ್ಧ ನಯಾ ಪೈಸೆ ಭ್ರಷ್ಟಾಚಾರದ ಆರೋಪ ಇಲ್ಲ ಅಂತ ಅವರು ಗುಡುಗಿದ್ದಾರೆ. गठबंधन गठबंधन इंडी अलायंस ये भ्रष्टाचारियों का कुनबा। कांग्रेस शासन में 12 लाख करोड़ रुपए का घोटाला भ्रष्टाचार हुआ। 10 साल मनमोहन सोनिया की सरकार में 12 लाख करोड़ का भ्रष्टाचार हुआ। डीके शिव कुमार जी को तो भ्रष्टाचार से परहेज ही नहीं। मगर मैं जानता हूं कर्नाटक की जनता भ्रष्टाचार को पसंद नहीं करती। दूसरी ओर घमंडिया गठबंधन इंडी अलायंस ये भ्रष्टाचारियों का कुनबा। कांग्रेस शासन में 12 लाख करोड़ रुपए का घोटाला भ्रष्टाचार हुआ। 10 साल मनमोहन सोनिया की सरकार में 12 लाख ಓಕೆ, ಇದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನಾವು ಕೊಟ್ಟಿದ್ದೇವೆ. ಪ್ರಧಾನಿ ಮೋದಿ ಅವರ 10 ವರ್ಷದ ಆಡಳಿತದಲ್ಲಿ ಒಂದು ಸಣ್ಣ ಭ್ರಷ್ಟಾಚಾರ ಆಗೋದಕ್ಕೂ ಕೂಡ ನಾವು ಬಿಟ್ಟಿಲ್ಲ. ಆದರೆ UPA 10 ವರ್ಷ ಆಡಳಿತ ನಡೆಸಿದಾಗ 12 ಲಕ್ಷ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿತ್ತು. DK ಶಿವಕುಮಾರ್ಗಂತೂ ಭ್ರಷ್ಟಾಚಾರದ ಜೊತೆ ಅವಿನಾಭಾವ ಸಂಬಂಧ ಇದೆ, ನಂಟಿದೆ ಅಂತ ಮಾತನಾಡಿದ್ದಾರೆ.